ನಾನು ಫೋಟೋ ತಗೋ ಅಣ್ಣ ಮುಂದೆ ಬರ ಒಂಚೂರು ಮುಂದೆ ಬರ ಓಕೆ ಸರ್ ನೂತನ ವ್ಯಕ್ತಿಯ ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಸುರೇಶ್ ಗೌಡರ ಎಲ್ಲ ಅಭಿಮಾನಿ ಬಳಗವೇ, ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ನಾನು ಯಾವ ರೀತಿ ಅಂತ ಕೇಳಿದ್ರೆ ಸರ್ ಬಂದು ನೋಡಿ ಗೊತ್ತಾಗ್ತದೆ, ಸ್ವಲ್ಪ ಡಿಫರೆಂಟ್ ಆಗಿದೆ. ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತಡೇ ಅದರ ಒಂದು ಧೂಮ್ಧಾಮ್ ರೀತಿ ಬೇರೆ ಬೇರೆ ಆಗಿರ್ತದೆ. ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡುಕೊಂಡಿದ್ದರೆ ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು. ಯಾಕೆಂದರೆ ನಾವು ವೈಯಕ್ತಿಕವಾಗಿ ನಾವೇನು ಸಾಧಿಸ್ತೇವೆ, ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಕೊಡ್ತೇವೆ, ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಎಲ್ಲರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು, ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು, ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು. ಈ ಮನುಷ್ಯರಿಗೆ ಅಂಥವು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಕಂಡುಬರ್ತದೆ. ಅಂತ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ರೊಬ್ರು. ಸೊ ಈ ಸಂದರ್ಭದಲ್ಲಿ ಗೌಡ್ರಿಗೆ ನಾನು ನನ್ನ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಹೀಗೆ ಅವರ ಸೇವಾ ಮನೋಭಾವ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗುವ ಅಂತಸ್ತುಗಳು, ಅಧಿಕಾರಗಳು ಅವರಿಗೆ ದೊರೆಯಲಿ ಮತ್ತು ಇನ್ನೂ ಹೆಚ್ಚಿನ ಸಾವಿರಾರು ಸಂಖ್ಯೆಯ ಜನರಿಗೆ ಅವರ ಒಂದು ಅನುಕೂಲ, ಅವರ ಒಂದು ಸೇವಾ ಭಾಗ್ಯ ದೊರೆಯಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಉತ್ತಮವಾಗಲಿ, ಅವರಿಗೆ ನೆಮ್ಮದಿ, ಯಶಸ್ಸು, ಸಂಪತ್ತು, ಆರೋಗ್ಯ ಎಲ್ಲವೂ ದೊರೆಯಲಿ ಅಂತ ಆಶಿಸ್ತಾ ನನ್ನನ್ನು ಅತಿಥಿಯಾಗಿ ಕರೆದಕ್ಕೆ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಸುರೇಶ್ ಗೌಡ್ರವರ ಜನ್ಮದಿನ. ನಂದು ಸುರೇಶ್ ಗೌಡ್ರವ್ರದ್ದು ಸುಮಾರು 2-3 ವರ್ಷದ ಸ್ನೇಹ. ಅವಾಗ ಇವಾಗ ನಿನ್ನೆ ಒಂದು 3-4 ದಿನದಿಂದ ಫೋನ್ ಮಾಡಿ, ಅಣ್ಣ ನನಗೆ ಜನವರಿ 22ಕ್ಕೆ ನನ್ನ ಹುಡ್ದಪ್ಪ, ನಾನು ತಮ್ಮನ್ನು ಆಶಿಸ್ತಾ ಬರಲಿಕ್ಕೆ ಅಂತ. ಸೊ ಅವರು ರಾಜಕೀಯದ ಒಂದು ದಾರಿಗೆ ಹಿಡಿದಾರೆ. ಸೊ ನಾನು ಹೇಳಿದೆ, ಖಂಡಿತವಾಗ್ಲೂ ನಿನಗೆ ಇದರಿಂದ ಈ ಜನ್ಮದಿನದ ಒಂದು ದಿನದಿಂದನೇ ಶುರು ಆಗ್ಲಪ್ಪ, ಒಳ್ಳೆ ದಿನ, ಡೆಫಿನೆಟಾಗಿ ನಾನು ಬರ್ತೀನಿ ಅಂತ ಹೇಳಿದೆ. ಅವಾಗ ನಮ್ಮ ಸಾಹೇಬ್ರ ಹತ್ರ ನಾನು ಮಾತಾಡ್ತಿದ್ದೆ, ಜಿನೇಂದ್ರ ಖಂಡೋಳಿ ಸಾಹೇಬರು. ನಾನು ಅವರು ಒಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ವಿ. ನಾನು ಕೇಂದ್ರ ಗುಪ್ತದಳದಲ್ಲಿದ್ದೆ, ಅವರು ಅವಾಗ ಸ್ಟೇಟ್ CID ಇತ್ತು. ಅಲ್ಲಿಂದ ನಮ್ಮ ಒಂದು ಸ್ನೇಹ ಇತ್ತು. ನಾನು ಸಾಹೇಬ್ರಿಗೆ ಹೇಳಿದೆ, ಸರ್ ಈ ಥರ ಸಹೋದರ ಕರೀತಾ ಇದ್ದಾರೆ, ಬರಬೇಕಾಗುತ್ತೆ. ಇಲ್ಲಪ್ಪ, ನಾಳೆ ನನಗೆ ಮೀಟಿಂಗ್, ಅವತ್ತು ದಿವಸ ಮೀಟಿಂಗ್ ಫಿಕ್ಸ್ ಆಗಿದೆ, ಇಲ್ಲ ನೀವು ಬರಲೇಬೇಕು, ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ತುಂಬ. ಸೊ ಹಾಗಾಗಿ ಒಪ್ಕೊಂಡ್ರು. ಇವತ್ತು ಸರ್ ನಾನು ತುಂಬ ಧನ್ಯವಾದಗಳು ತಾವು ಬಂದಿರೋದಕ್ಕೆ. ನನ್ನ ಸಹೋದರನ ಮುಖದಲ್ಲಿ ತುಂಬ ಖುಷಿ ಆಯಿತು ಸಾಹೇಬರು ನೋಡಿ ಬಂದಿದ್ದಾರೆ ಅಂತ. ಆಮೇಲೆ ಇವತ್ತೊಂದು ದಿನದಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ನಾಳೆ 24ನೇ ತಾರೀಕು ವಿಜಯವಾಡಲ್ಲಿ ನಮ್ಮ ಸುರೇಶ್ ಬ್ರದರ್ ಇನ್ನೂ ಒಂದು ಒಳ್ಳೆ ಪದವಿಗೆ ಹೋಗ್ತಾ ಇದ್ದಾರೆ. ಅದನ್ನು ಇಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ. ಇಂಡಿಯಾ ಸದರ್ನ್ ಆಫ್ರಿಕಾ ಡೆವಲಪ್ಮೆಂಟ್ ಕೌನ್ಸಿಲ್ ಸೌತ್ ಝೋನ್ ಚೇರ್ಮನ್ ಆಗ್ತಾ ಇದ್ದಾರೆ. ವಿದೇಶ ಸಚಿವಾಲಯದಲ್ಲಿ ಗೊತ್ತಿರುವಂತ ಇದು. ಆಮೇಲೆ
2027 ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ಒಂದು ರೋಲ್ ನ ಹಿ ಮೈಟ್ ಬಿ ಪ್ಲೇಯಿಂಗ್. ಯಾಕಂದ್ರೆ ನಮಿಬಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಅವೆನ್ಯೂ ಫಾರ್ ದ 2027 ಕ್ರಿಕೆಟ್ ವರ್ಲ್ಡ್ ಕಪ್. ಸೊ ಅದರಲ್ಲಿ ಭಾಗಿದಾರಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು. 24ಕ್ಕೆ ವಿಜಯವಾಡಲ್ಲಿ ಇರೋದು. ಸೊ ಅವರ ಎಷ್ಟು ಜನ ಸೋದರಿದಾರೋ, ವೆಲ್ ವಿಶರ್ಸ್ ಇದಾರೋ, ನೀವೆಲ್ಲ ಬನ್ನಿ. ಗ್ರೆನಡಾ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ಸಿಯೇರಾ ಲಿಯೋನೆ ರಾಯಭಾರಿಗಳು ಬರ್ತಾ ಇದ್ದಾರೆ. ಬಹಳ ಅಫಿಷಿಯಲ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಬರ್ತಾ ಇದ್ದಾರೆ, ಫಾರಿನ್ ಅಫೇರ್ಸ್. ಸೊ ಇವಾಗ ಅವ್ರದ್ದು ಒಂದು ದಾರಿ ಶುರುವಾಗಿದೆ. ಸೊ ಅವ್ರಿಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಒಳ್ಳೆ ರಾಜಕಾರಣಿ ಬೆಳೀಲಿ. ಆಮೇಲೆ ಇಂಡಿಯಾ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ರೋಲ್ he has to play. That is our ardent wish, and I congratulate Suresh Gowda on this birthday. So many happy returns of the day. God bless you, sir. Namaste. Nimga bada abhimani nanu. So you ಕರೆದಿರೋದಕ್ಕೆ brother very thankful to you. ನಾನು ಇಷ್ಟು ಮಾತು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಸಂಭವದಲ್ಲಿ ನಾನು ಇವ್ರ ಮುಂದೆ ಕುತ್ಕೊಳ್ಳೋಕೆ ನನಗೆ ಬಹಳ ಖುಷಿ ಆಗ್ತದೆ. ದೇವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡ ಲೆಜೆಂಡ್ಸ್, ದೊಡ್ಡ ದಿಗ್ಗಜರು ನನಗೆ ಇವತ್ತು ಸ್ಥಾನ ಸಿಕ್ಕಿದೆ, ಸೀಟ್ ಹಂಚ್ಕೊಳ್ಳಿ, ಸ್ಟೇಬಲ್ ಸೀಟ್ ಹಂಚ್ಕೊಂಡಿದೆ ಅಂದ್ರೆ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸುರೇಶ್ ಅವರು. ಇವತ್ತು ಸಾಹೇಬರು ಹೇಳಿದ್ರು ಅವ್ರಿಗೆ ಎಂಥ ಒಂದು ಒಳ್ಳೆ ಲೆವೆಲ್ಗೆ ಸ್ಥಾನ ಸಿಕ್ಕಿದೆ ಅಂತ. ನಿಜವಾಗ್ಲೂ ಇವತ್ತು ಬಹಳ ಒಳ್ಳೆ ದಿನ. ಯಾಕಂದ್ರೆ ಒಳ್ಳೆ ಸುದ್ದಿ ಕೇಳಿದೆ. ಯಾಕಂದ್ರೆ ಈ ಸುದ್ದಿ ಕೇಳೋದಕ್ಕೆ ದಾರಿ ಮಾಡೋದೇ ಸುರೇಶ್ ಗೌಡ. ಅವ್ರು ಹೇಳ್ತಾರೆ, ನನಗಿದು ಚಿಕ್ಕವರು ನನ್ನ ತಮ್ಮಂದ್ರು ಸರ್, ನನಗಿದು ದೊಡ್ಡವರು ಅಣ್ಣಂದ್ರು ಸರ್, ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿ ಕೊಡ್ತೀನಿ. ಕಷ್ಟ ಬಂದಾಗಂತೂ ನಾನು ಜ್ಞಾಪಿಸ್ಕೊಳ್ಳಿ, ಸುಖ ಬಂದಾಗ ನಾನು ಮರ್ತುಬಿಡಿ ಅಂತ ಅರ್ಥ ಆಗೋದು ಕೂಡ ಹೇಳ್ಬೇಕು. ಹಾಗಾಗಿ ಅಂತ ಒಬ್ಬ ಚಿಕ್ಕ ವಯಸ್ಸಲ್ಲೇ ಬಹಳ ಎತ್ತರದ ಸಾಧನೆ ಮಾಡಿದ್ದಾರೆ. ಅವ್ರ ಬಗ್ಗೆ 2 ಸೆಕೆಂಡ್ ಹೇಳಕ್ಕಾಗಲ್ಲ. ಒಂದೇ ಒಂದು ಮಾತು ಹೇಳ್ಬೋದು, ಅವ್ರ ದೇವರು 100 ವರ್ಷ ಆಯುಳ ಆರೋಗ್ಯ ಕೊಟ್ಟು ರಾಜಕಾರಣದಲ್ಲಿ ಜನಪ್ರಿಯತೆ ಸಿಗಲಿ, ಜನರ ಸೇವೆ ಅವರು ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತೀವಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹಿರಿಯರು ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಮನೆಯಾದ ನಾನು ಬೆಂಗಳೂರು ನಾಗೇಶ್. ಇವತ್ತು ಸುರೇಶ್ ಅವರ ಹುಟ್ಟಿದಬ್ಬ. ಅವರಿಗೆ ಆಶೀರ್ವಾದಗಳು. 100 ವರ್ಷ ಚೆನ್ನಾಗಿರಿ, ಆನಂದವಾಗಿರಿ, ನಗ್ನಗ್ತಾ ಇರಿ, ಎಲ್ರಿಗೂ ನಗಿಸ್ತಾ ಇರಿ. ಮನುಷ್ಯನ ಜೀವನ ಅಂತಂದ್ರೆ ಒಂದು ಪುಸ್ತಕ ಇದ್ದಾಗೆ. ಒಂದು ಪುಸ್ತಕ ಮೊದಲನೇ ಪುಟ ಬಂದು ಹುಟ್ಟು, ಕೊನೆ ಪುಟ ಬಂದು ಸಾವು. ಈ ಮಧ್ಯದಲ್ಲಿ ಬ್ಲ್ಯಾಂಕ್ ಇರುತ್ತೆ. ಅದರಲ್ಲಿ ನಾವು ನಮ್ಮ ಚರಿತ್ರೆಯನ್ನು ಬರೀಬೇಕು. ಅದನ್ನ ನೋಡಿದವರು ಅರೆ ಈ ರೀತಿ ಬಾಳಿದ್ರ ನಾವು ಈ ರೀತಿ ಬಾಳಬೇಕು ಅಂತ ಅನ್ಕೋಬೇಕು. ಆ ರೀತಿ ನಡ್ಕೋಬೇಕು. ದೈವ ಭಕ್ತಿ ಇರಬೇಕು, ಗುರು ಹಿರಿಯರ ಭಕ್ತಿ ಇರಬೇಕು, ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕು, ಬಂಧು ಬಳಗನ್ನ ಪ್ರೀತಿಸ್ಬೇಕು. ಯಾವತ್ತೂ ಅಹಂಕಾರ ಪಡಬಾರ್ದು. ನನಗೂ ರಾಜ್ಕುಮಾರ್ಗೂ ಸುಮಾರು 30 ವರ್ಷ ಸ್ನೇಹ. ಅವರು ಯಾವತ್ತೂ ನಾನು ದೊಡ್ಡವನು ಅಂತ ಅನ್ಕೊಂಡಿಲ್ಲ. ನಾವು ಒಂದೊಂದ್ಸರಿ ಏನನ್ನ ಹೇಗಂತೀರಿ ಅಂತಂದ್ರೆ, ಏನ್ರಿ ನನಗೇನು ಗೋಡಿದ್ಯಾ, ನಾನು ನಿಮ್ಮ ಹಾಗೆ, ನೀವು ಒಬ್ರು ನಟರು, ನಾವು ಒಬ್ರು ನಟರು. ಇದರಲ್ಲಿ ಅಹಂಕಾರ ಪಡೋದು ಏನೂ ಇಲ್ಲ ಅಂತ ಹೇಳಿ ಇದರಲ್ಲಿ ಕಲಿಬೇಕಾದ್ದು ಬೇಕಾದಷ್ಟಿದೆ. ನಮ್ಮ ಉದಯ್ ಕುಮಾರ್ ಅಂತ ಕೇಳ್ತಿದ್ರು. ಅವರು ಒಂದು ಮಾತು ಹೇಳೋರು, ಪ್ರತಿಯೊಬ್ಬ ಮನುಷ್ಯನ ತಲೆ ಮೇಲೆ ಸಕ್ಸಸ್ ಅನ್ನೋ ಒಂದು ಚಕ್ರ ತಿರುಗ್ತಾ ಇರ್ತೀನಿ. ಎಲ್ಲಿವರೆಗೂ ತಲೆ ಬಗ್ಗಿಸ್ಕೊಂಡಿರ್ತೀನಿ ಅವನು, ಅಲ್ಲಿವರೆಗೂ ಸಕ್ಸಸ್ ನಡೀತಾನೆ ಇರುತ್ತೆ. ಯಾವತ್ತು ನನಗಿಂತ ಬೇರೆ ಯಾರು ಎಲ್ಲ ತಲೆ ಎತ್ತೀರಿ, ತಲೆ ಕತ್ತರಿಸುತ್ತೆ ಅಂತ ಹೇಳಿ ಇದು ಪ್ರತಿಯೊಬ್ಬರು ಜೀವನದಲ್ಲಿ ನಡ್ಕೋಬೇಕು.
ನಾನು ಹೇಳೋದೇನು ಅಂದ್ರೆ ಪರಮಾತ್ಮ ನಿಮಗೆ ಎಲ್ಲನೂ ಕೊಟ್ಟಿದ್ದಾನೆ. ಬಡವರಿಗೆ, ಹಸಿದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದು ನೀವೇನ್ ಸಹಾಯ ಮಾಡ್ತೀರಿ ಅದು 2ರಷ್ಟು ನಿಮ್ಗೆ ವಾಪಸ್ ಬರುತ್ತೆ. ಇದು ನಾನು ನೋಡಿದ್ದೀನಿ. ನನಗೀಗ 88 ವರ್ಷ, ಆದರೆ ದೇಹಕ್ಕೆ ವಯಸ್ಸಾಗಿದೆ ಹೊರತು ಮನಸ್ಸಿಗೆ ವಯಸ್ಸಾಗಿಲ್ಲ. ಇನ್ನು 28 ಇದಕ್ಕೆ ಕಾರಣ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬರೀ ಸುರೇಶ್ ಅವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳೋದೇನು ಅಂದ್ರೆ ಪ್ರತಿಯೊಂದರಲ್ಲೂ ಒಂದು ಲಿಮಿಟ್ ಇರಬೇಕು. ನಾವು ತಿನ್ನೋದ್ರಿಂದ ಹಿಡಿದು, ಕುಡಿಯೋದ್ರಿಂದ ಹಿಡಿದು, ಬರುವುದರಿಂದ ಹಿಡಿದು, ಕೆಲಸ ಮಾಡೋದ್ರಿಂದ ಹಿಡಿದು, ಯೋಚನೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಒಂದು ಲಿಮಿಟ್ ಒಳಗೂ ಇಟ್ಟಿರೋದು. ಸುರೇಶ್ ಅವರಿಗೆ ನನಗೆ ಒಂಥರ ಹೇಳ್ಬಾರ್ದು. ನಾವು ನಮ್ಗೆ 2 ಗಂಡು ಮಕ್ಕಳಿದ್ದಾರೆ, 2 ನಮ್ಗೆ ದೇವ್ರ ಸಮಾನ ನಮ್ಮನ್ನು ನೋಡ್ಕೊಂತ ಇದ್ದಾರೆ. ನಮ್ಮ ನಾಗೇಶ್ವರ ಅವರೆಲ್ಲ ಇಡೀ ಗುರು ಹಿರಿಯರ ಚೆನ್ನಾಗಿ ನೋಡ್ಕೋಬೇಕಂತ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ 2 ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನನಗೆ ಸಂತೋಷದ ವಿಷಯ ಅಂದರೆ ಅವನು ಇನ್ನೂ ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸೇರಿಕೆ ಬಡಬಗ್ಗರಿಗೆ ಏನು ಸಹಾಯ ಮಾಡಬೇಕಾದ್ರೆ ಇರೋರು ಬಿಟ್ಟು ಇದ್ದಿದ್ದವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ನಿಲ್ಸ್ಕೊಳ್ತಾರೆ. ಇದ್ದವ್ರಿಗೆ ಏನ್ ಕೊಟ್ರೆ ನಿಲ್ಸ್ಕೊಳಲ್ಲ. ಇದರಿಂದ ಆ ಮನುಷ್ಯರು ದೇವರು ಅವನಿಗೆ ಜನ್ಮದ ಇರುವರ ತನಕ ಈ ಸೇವೆ ಮಾಡ್ತಾ ಇರಲಿ ಅಂತೂ ನಾನು 2 ಮಾತುಗಳನ್ನು ಆಡಿ ಮುಗಿಸುತ್ತೇನೆ. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ. ಸುರೇಶ್ ಈ ಕಡೆ ನೋಡು. ಸರ್ ನೀವೇ ಇಂಪಾರ್ಟೆಂಟ್ ಬೈಲಿ. ಗುಡ್. ಈಗ ಪರಿಪೂರ್ಣ ನೋಡ್ರಿ. ಒಂದ್ಸತಿ ಇಲ್ಲೇ ನಿಂತ್ಕೊಂಡು ವಿಜಯ್ 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 ಮಾಡ್ಬೇಕಂತಿದ್ದೀವಿ. ಅದು ಅಭಿಜಿತ್ ಅವರು ಅದರಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೂ ಅಭಿಜಿತ್ ಹಾಡುಗಳು ಹೇಳಿದ್ದಾರೆ. ಸೌಂಡ್ ಕಮ್ಮಿ ಮಾಡಿ ಸ್ವಲ್ಪ, ಕಮ್ಮಿ ಮಾಡಿ ಸ್ವಲ್ಪ. ಈಗ ಈ ಸಹಾಯ ಮಾಡಿದ್ರೆ ನೀವು ಭಗವಂತನ ಸೇವೆ ಮಾಡೋದಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಧನ್ಯವಾದ ಸ್ವಾಮಿ. ಕೋವಿಡ್ ಟೈಮಲ್ಲಿ ಅನಂತಣ್ಣ ಬಂದಾದ್ಮೇಲೆ ನನ್ನ ಹತ್ರ ಹೇಳಿದ್ ಹಿಂಗ್ ಮಾಡ್ಬೇಕಂತ ಕಲಾವಿದ್ರು ಮಾಡಿದೆ. ಎಲ್ಲೋ ಒಂದು ಜಾಗ ಹೋಗಿದ್ರೆ ಒಂದು ದೊಡ್ಡ ಆಫೀಸರ್ ಹತ್ರ ಹೋದೆ, ಅದು ಹೋಗ್ಬಿಟ್ರು. ನನ್ಗೆ ಇವತ್ತು ಒಂದು ಜ್ಞಾಪನ ಇದೆ. ನಾನು ಯಾವತ್ತೂ ನಿಮ್ ಜೊತೆಗೆ ಇರ್ತೀನಿ ಅಣ್ಣ, ಮರೆಯಲ್ಲ. ವೃತ್ತಿ ಅವ್ರಿಗೆ ಮನಸ್ಸು ಮಾಡಿ ಏನ್ ಬೇಕು ಸಾಧನೆ ಮಾಡಬಹುದಾಗಿತ್ತು. ಅವ್ರು ಏನು ಬೇಡ ಸರ್, ನನಗೆ ಇದರಲ್ಲಿ ಸಹಾಯ ಆದ್ರೆ ನನಗಾದಂಗೆ ಅಂತ. ಇದು ವಂಡರ್ಫುಲ್. ಇದು ಬಹಳ ಎಷ್ಟು ಹೇಳಲು ಸರ್ ನನಗೂ ಕೂಡ ಒಂದು ಸಮಯದಲ್ಲಿ ಸಹಾಯ ಮಾಡಿದ್ದಾರೆ. ಹಾಗಾಗಿ ಹೇಳ್ಕೊಡಲ್ಲ. ಹಾಗಾಗಿ ಸಹಾಯ ಯಾವತ್ತೊಂದು ಹೇಳ್ಬಾರ್ದು. ಮುಂದೆ ಇರುವಂತ ವ್ಯಕ್ತಿ ನಿಮ್ಗೆ ಇನ್ನಷ್ಟು ಶಕ್ತಿ ಕೊಡಿ, ಚೆನ್ನಾಗಿರಿ. ಸಹಾಯ ಅಂದ್ರೆ ಇದೆಲ್ಲ ನಮ್ಮ ಯಜಮಾನರು ಅಂಬರೀಶ್ ಅವರಿಂದ ಕಲ್ತಿದ್ದು ನಾವು. ನಿಮಗೆ ಅಂಬರೀಶ್ ಅವರು ಮಾಡಿರೋದು ನಾವು ಕಿಂಚಿತ್ತು. ಅವ್ರು ಹೇಳೋರು ಸಾಧ್ಯವಾದ್ರೆ ಒಳ್ಳೇದ್ ಮಾಡು, ಯಾರಿಗೂ ಕೆಟ್ಟದಂತೂ ಮಾಡ್ಬೇಡ ಅಂತ ಹೇಳೋರು. ಅವರು ಹೇಳಿದ ಮಾರ್ಗದಲ್ಲಿ ನಾವು ಹೇಳ್ತಾ ಇದೀವಿ ಅಷ್ಟೇ. ಇಡೀ ಚಿತ್ರರಂಗದಲ್ಲಿ ನಾವು ಅನ್ನ ತಿಂದಿದ್ದೀವಿ, ಅದಕ್ಕೆ ಚಿತ್ರರಂಗಕ್ಕೋಸ್ಕರ ದುಡಿತೀವಿ ಅಷ್ಟೇ. ಅವರು ಒಳ್ಳೆಯದಾಗಿ ಇನ್ನು ಹೆಚ್ಚಿನ ಶಕ್ತಿ ಭಗವಂತ ಅವರ ಸಂಸಾರಕ್ಕೆ ಆಯುಧವಾಗಿ ಐಶ್ವರ್ಯ ಭಾಗ್ಯ ಕೊಟ್ಟು ಈ ತರ ಎಲ್ಲರೂ ಸೇವೆ ಮಾಡೋ ಮನೋಭಾವ ಪಡ್ಲಿ. ಪೇಟ ಸರಿಯಾಗಿ ಹಾಕಿ ಸರ್, ಪೇಟ ಕರೆಕ್ಟ್ ಆಗಿರ್ಬೇಕು. ಅಭಿಜಿತ್ ಸರ್ ಬೇರೆ ಪೇಟ. ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಒಂದು ಚಪ್ಪಲೆ ತಟ್ಟಬೇಕು, ಹಾಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಕಲಾವಿದರು 88 ವರ್ಷ. ಅವರಿಗೆ ಭಗವಂತ ಅವರಿಗೆ ಆಯುರ ಐಶ್ವರ್ಯ ಕಾಪಾಡಲಿ.
ಸುರೇಶ್ ಗೌಡ್ರ ಬಹುದಿನಗಳ ಒಂದು ಆಸೆ ಏನಂದ್ರೆ ನಾವು ಕೇಳ್ಕೊಂಡಂಗೆ ಅವರು ಈ ಸರಿ ಒಂದು 5 ಜನಕ್ಕೆ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಜನಗಳಿಗೆ ಸಹಾಯ ಮಾಡುವಂತ ಹೆಚ್ಚು ಭಗವಂತ ಅವ್ರು ಕೊಡ್ಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಉದಯಶ್ರೀ ಅವರಿಗೆ ಹಿರಿಯ ಪೋಷಕ ನಟಿ ಅವರಿಗೆ ಸುರೇಶ್ ಗೌಡರಿಂದ ಒಂದು ಸಹಾಯ. ಕಲ್ಯಾಣ್ ಮುಂದೆ ತದನಂತರ ಆ ಕಡೆ ನೋಡಿ ಕಲ್ಯಾಣ್ ಪ್ರದೀಪ್, ರಾಧಿಕಾ ಅವರಿಗೆ ಕರ್ಮಮಂದಿರದ ರಾಣಿಯವರು, ನಮ್ಮ ಪೋಷಕ ಕಲಾವಿದರ ಸಂಘ ಅವರು ರಾಣಿಯವರು ನಮ್ಮ ನೋಡಿ ಎಷ್ಟು ನಿಂತ್ಕೊಳ್ಳಿ ಎಲ್ಲ ನಿಂತ್ಕೊಳ್ಳಿ. ಇವರು ಪೋಷಕ ಕಲಾವಿದರ ಸಂಘದ ಹಿರಿಯ ಒಬ್ಬ ಸದಸ್ಯೆ. ಈ ಯಾರ್ಯಾರು ಬಂದ್ರೆ ಅವ್ರನ್ನೆಲ್ಲ ಅವರೇ ಕರ್ಕೊಂಡ್ಬಂದ್ರು. ಪಾಪ ನಾನು ಕರ್ಕೊಂಡ್ಬರ್ತೀನಿ ನಾನು ಅಂತ ಹೇಳಿ ಮಾಡಿದ್ದಾರೆ. ಇದು ದೊಡ್ಡ ಟ್ರೈನ್ ಬರೋಕ್ಕೆ ಜಾಗ ಇಲ್ಲ, ದಯವಿಟ್ಟು ಅದನ್ನು ರೂಟ್ ಕೊಡಿ ಪ್ಲೀಸ್. ಇನೋವಾ ಕೃಷ್ಣ 6464 ಗಾಡಿ ನಂಬರ್. ವಿಜಯ್ ನಾನು ಹಿಂದೆ ಕಳ್ಸಿ ಅಲ್ಲೋಗಿ ಹಿಂದೆ ಮುಂದೆ ಓಡಾಡ್ಬೇಡ. ಮಗು ಇದೆ ಸ್ವಲ್ಪ ಮಗು ಇದೆ ಪಾಪುಗೆ ತಿನ್ಸಕ್ಕೆ, ಪಾಪುಗೆ ಚಿಕ್ಕ ಪಾಪುಗೆ ಅದಕ್ಕೆ ಬಂದಿದ್ದೆ. ಚಿಕ್ಕ ಪಾಪುಗೆ ನನಗಲ್ಲ ಮಗುಗಂತ. ಸುರೇಶ್ ಸರ್ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ ಸರ್. ಬೈಕ್ಸ್ ತಗೊಂಡ್ಬಿಡಿ. ತೊಗೊಂತೀನಿ ಅವರ ಜನಸಾಗರ ಆಶೀರ್ವಾದನೇ ಸಾಕು. ನಮ್ಮಂಥವ್ರು ದಿವಸ ಇಲ್ಲ. ನಮ್ಮ ಫಸ್ಟ್ದಾಗಿ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ವರ್ಷ ಥರ ಇನ್ನೂ ಬರೋ ವರ್ಷ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಹೃದಯಪೂರ್ವವಾಗಿ ಆಲೋಚನೆ. ಆಮೇಲೆ ಏನಂದರೆ ಇದೆಲ್ಲ ಎಲ್ಲ ಪಡ್ಕೊಂಡು ಬರಬೇಕು ಈ ಥರ ವಿಷಯಗಳೆಲ್ಲ. ಅವ್ರಿಗೆ ಋಣ ಇದೆ. ಆ ಥರ ಜನ ಬಂದು ನಿಂತು ಮಾಡ್ತಾರೆ ನೋಡಿ. ಅವರು ಸ್ವಲ್ಪ ಜೊತೆಲಿರೋ ಸಪೋರ್ಟ್, ಹುಡುಗಿಯ ಸಪೋರ್ಟು ಎಲ್ಲ ಈ ಥರ ಎಲ್ಲ ಮಾಡಬೇಕಂದ್ರೆ ಕಡಿಮೆ ಇಲ್ಲ. ನಾನು ಏನು ಹೇಳೋದು, ತುಂಬ ಖುಷಿ ಆಯಿತು ನೋಡಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ಕೊಳ್ತೀನಿ. ನಾನು ಇಲ್ಲಿ ಬಂದಿದ್ದು ಕೂಡ ನನಗೆ ಬಂದಿದ್ದಕ್ಕೆ ಒಂದು ಸಾರ್ಥಕ ಆಯಿತು. ಈ ಹುಟ್ಟುಹಬ್ಬ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು. ಹುಟ್ಟುಹಬ್ಬದ ತಿರ್ಗಾ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಅವ್ರದ್ದು ಒಂದು ಕಾದಲ್ ಅಂತ ಮೂವಿ ಬರ್ತೈತೆ, ನಾವು ಕೇಳ್ತೀರಿ ಸರ್ ಬರೋಕ್ಕೆ ನಮ್ಮ ಫಿಲಮ್ಗೆ. ಇನ್ನೂ ಗೊತ್ತಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಎಲ್ಲ ಫಿಲಮ್ ಲೈನ್ ಇರೋದು ಅದು ಒಂದು ಟಚ್ ಇದೆ ನಮಗೆ. ಆಮೇಲೆ ಎಲ್ಲೇ ಹೋದ್ರೂ ಜಾಲಿ ಜಾಲಿ ಅನ್ನೋ ಪದ ಮರೆಯೋಕ್ಕಾಗಲ್ಲ. ಮೊನ್ನೆ ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ರಿ, ಇವ್ರು ನೆನ್ಸ್ಕೊಳ್ತಾ ಇದ್ದೀರಿ ಜಾಲಿ 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 ಅಂತ. ಖುಷಿ ಆಗ್ತದೆ ಅದು. ಅದೇ ಆಮೇಲೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಮೊನ್ನೆ ಇನ್ನೊಂದು ಫಂಕ್ಷನ್ ಬರೋಕ್ಕಾಗಿಲ್ಲ. ಆಮೇಲೆ ಇವತ್ತು ಬರ್ತೀನಿ ಗೌಡ್ರಿ ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಚೇತನಣ್ಣ, ನಮ್ಮ ಕೆಲವರು ಅಣ್ಣವರು ಅವರು ಫಿಲಮಲ್ಲಿ ಮಾಡಿದ್ದಾರೆ. ಎಲ್ಲರೂ ನನಗೆ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವತ್ತೂ ಜಾಲಿ ಜಾಲಿಯಾಗಿ ನಮ್ಮ ಜೊತೆಲೇ ಇರಬೇಕು, ನಾವು ಅವ್ರ ಜೊತೆಲಿ ಇರ್ತೀರಿ. ಅವ್ರಿಗೆ ಸಿಕ್ಕೋಗಿದ್ದೆಲ್ಲ ಕಲಿಯೋದು ಬೇಡ, ಏನಾದ್ರು ಕಷ್ಟ ಇದನ್ನು ಕರೀಲಿ, ನಾನು 100% ಹೆಲ್ಪ್ ಮಾಡ್ತೀನಿ. ಮೊನ್ನೆ ಅವ್ರು ಪಿಕ್ಚರು ಶೂಟಿಂಗಲ್ಲಿ ಫ್ರೀಡಮ್ ಹೋಟೆಲ್ನಲ್ಲಿ ಬರೋಕ್ಕಾಗಲ್ಲ. ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಇವತ್ತು ನಾನು ಹೆಂಗಾದ್ರೂ ಮಧ್ಯೆ ಬರಬೇಕಂತ ಕುಮಾರ್ಗೆ ಹೇಳ್ಬಿಟ್ಟೆ, ಇಲ್ಲಪ್ಪ ಇವತ್ತು ಮಿಸ್ ಆಗಬಾರ್ದು ಅಂತ ಬಂದೇ ಬರ್ತೇನೆ ನಾನು. ಜಾಲಿ ಜಾಲಿ ಎಲ್ಲ ಜಾಲಿ ಕೊಡ್ತಾ ಇದ್ದೀನಿ. ಬೇರೆ ಮಕ್ಕಳು ಲೋಕಲ್ ನಮ್ಮ ಮಕ್ಳು ಯಾರ್ಯಾರು ಇದ್ದಾರೆ ಎಲ್ಲ ಕೊಡ್ತೀನಿ. ಬೇರೆ ಯಾರು ಚೆನ್ನಾಗಿ ಓದ್ತಾರೋ ಮಕ್ಕಳಿಗೆಲ್ಲ ಸ್ಟೂಲ್ಸ್ ಕೊಡ್ತಾ ಇದ್ದೀನಿ. ಆಮೇಲೆ ಬಡವರಿಗೆಲ್ಲ ಕಂಪ್ನಿಗಳು ಕೊಡ್ತಾ ಇದ್ದೀನಿ. ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಡ್ತೀನಿ. ಮಾಮೂಲಿ ಅನ್ನದಾನ ಎಲ್ಲ ಮಾಮೂಲಿ ಇದೆ. ಆಮೇಲೆ ನಂಗೆ ಅಣ್ಣ ತಮ್ಮಂದಿರ್ತಾರೆ, ಇವರೆಲ್ಲ ಹಿಂದೆ ಇರೋ ಮುಂದೆ ಇರೋರೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಇದು ನಾವು ಯಾವುದೇ ರಾಜಕೀಯ ಏನಿಲ್ಲ, ನಾನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿರ್ತೀನಿ, ಚೆನ್ನಾಗಿರ್ಬೇಕು ಕೂಡ. ಹೌದೌದು, ಕಲಾವಿದರಿಂದ ನಾವು ಚಿಕ್ಕ ವಯಸ್ಸಿಗೆ ಅವ್ರನ್ನೆಲ್ಲ ನೋಡಿದ್ದೀರಿ. ಅವ್ರ ಆ್ಯಕ್ಟಿಂಗ್ ನೋಡ್ತೀವಿ, ಮೈ ಜುಮ್ ಅನ್ಸುತ್ತೆ ನಮಗೆ. ಅವರು ವಯಸ್ಸಾದವ್ರಿಗೆ ಯಾರು ಸ್ಥಾನ ಕೊಡ್ತೀರಿ ಅನ್ಬೋದೇನೋ, ಅವ್ರು ನೆನೆಸ್ಕೊಂಡು ಒಂದು 10 ಜನ ಕಲಾವಿದರು ಕರೆದ್ಬೋದು. ನನ್ನ ಕೈಯಲ್ಲಿ ಏನಾಗ್ತದೆ, ನನ್ನ ಆರ್.ಆರ್. ಚಾರಿಟಬಲ್ ಟ್ರಸ್ಟಿಂದ ನನ್ನ ಕೈಯಲ್ಲಿ ಏನಾಗ್ತದೆ ನಾನು ಕೊಡ್ತಾ ಇದ್ದೀನಿ. ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್. ಒಂದು ಲವ್ ಸ್ಟೋರಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಲವ್ ಸ್ಟೋರಿ ವಿಜಯಪ್ರಿಯ ಅಂದ್ಬಿಟ್ಟು ಡೈರೆಕ್ಟ್ರು. ಆಮೇಲೆ ಎಲ್ಲರೂ ತುಂಬ ಜನ ಇದ್ದಾರೆ. ಎಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸರ್. ಮುಹೂರ್ತ ಮಾಡಬೇಕು, ಈ ಟೈಮಲ್ಲಿ ಮಾಡಬೇಕಾಗಿದ್ದು. ಸ್ವಲ್ಪ ಬರ್ಡೇ ಅಂತ ಇರೋದ್ರಿಂದ ಸ್ವಲ್ಪ ಇದು ಮಾಡಿ, ಸ್ವಲ್ಪ ಸಾಂಗ್ಸ್ ಎಲ್ಲ ಒಂದು 3-4 ಸಾಂಗ್ಸ್, 7 ಸಾಂಗ್ಸ್ ಇದೆ, 3-4 ಸಾಂಗ್ಸ್ ಆಗಿದೆ. ಬೇರೆ ಎಲ್ಲ ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಊಟ ಮಾಡ್ತೀನಿ. ಮಹೇಶ್ ಕೇಕ್ ಕಟ್ಕೊಂಡಮ್ಮ. ನಗುತ್ತಾ ನಗುತ್ತಾ ಬಾಳೋ ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗಲು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗಲು. ಏನೇ ಬರಲಿ ಯಾರಿಗೂ ಸೋತು ಕಲೆಯಬಾರದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಎಂದಿಗೂ ನಗುವುದು, ಹೀಗೆ ನಗುತ್ತಲಿರುವುದು. ಮೈಯನ ಹಿಂಡಿ ಸುಖವು ಅಳಕದೆ ಹೋಗಿ ಸೋಗುತ್ತಿರುವುದು, ದೀಪ ಸೋಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ